ಕಾಲಭೈರವನಾಗಿ ಆನ್ ಸ್ಕ್ರೀನ್ ಅಲ್ಲಿ ನಿಮ್ಮನ್ನ ಎಷ್ಟು ನಿಮಿಷಗಳ ಕಾಲ ನಿರೀಕ್ಷೆ ಮಾಡಬಹುದು ಅಂತ? ನಾವು 120 ದಿನ ಶೂಟಿಂಗ್ ಮಾಡೋ ಮಾರ್ಕಲ್ಲೇ 2 ಅವರ್ ತೋರಿಸಿದ್ರು. ಇನ್ನು 3 ದಿನದಲ್ಲಿ ಏನು ತೋರ್ಸಾರ ನನಗೆ ಗೊತ್ತಿಲ್ಲ, ಇವರೇ ನೋಡಬೇಕು, ಇವ್ರಿಗೆ ಗೊತ್ತಿರುತ್ತೆ. ಅದು ನಾನು ಲೆಂತ್ ಎಲ್ಲ ನಾನು ನೋಡಿಲ್ಲ. ಒಂದೊಂದು ಚಂದ, ಸತ್ಯ. ತೆಗೆದಿರೋ ಪ್ರತಿ ಫ್ರೇಮ್ನು ಭಾಳ ಅದ್ಭುತವಾಗಿ ತೆಗೆದಿದ್ದಾರೆ. ತುಂಬ ಇಷ್ಟ ಆಯ್ತು ನನಗೆ ಅವ್ರು ತೆಗೆದಿರೋ ಫ್ರೇಮ್ಸ್. ಆಮೇಲೆ ನಮ್ಮ ಮತ್ತು ಧ್ರುವ ಅವರ ಕಾಂಬಿನೇಷನ್ ಏನು ತೆಗಿಯಕ್ಕೆ ಹೊರಟ್ರು ಅದು ಇಷ್ಟ ಆಯಿತು ನನಗೆ. ಆ್ಯಂಡ್ ಓವರ್. ಓಕೆ ಸರ್. ಪ್ರೇಮ್ ಸರು ನಿಮ್ಮನ್ನ ಮಲ್ಟಿಸ್ಟಾರ್ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ, ಮತ್ತೆ ಈ ಥರ ಗೆಸ್ಟ್ ರೋಲ್ ಆಗಿ ತೊಗೊಂಡಿದ್ದಾರೆ. ಬಟ್ ನಿಮಗೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಒಂದು ಕತೆ ಬರೆದು ಯಾಕೆ ನಿರ್ದೇಶನ ಮಾಡಲ್ಲ, ನೀವು ಬೇಡ ಅಂತ ಏನಾದರೂ ಹೇಳಿದ್ದೀರಾ ಅಥವಾ? ನಿಮಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ನಾನು ಬೇಡ ಅಂದಿದ್ದೀನಂತ? ಅಲ್ಲ ಸರ್, ಕೇಳ್ತಿರೋದು. ಎಷ್ಟು ಒಳ್ಳೆಯವರು ನೀವು ಸರ್. ಪರ್ಸನಲ್ ಆಗಿ ಅವ್ರು ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ, ಡಾರ್ಲಿಂಗ್. ಅಲ್ಲ ರೀ, 3 ದಿನ ಕರೆದಾಗ್ಲೇ ಬೇಡ ಅನ್ನಲ್ಲ. ಇನ್ನು ಸಿನಿಮಾ ತೊಗೊಂಬಂದ್ರೆ ಬೇಡ ಅಂತೀವ ನಾವು. ಇಟ್ಸ್ ನಾಟ್ ಲೈಕ್ ದಟ್. ಇನ್ನೊಂದು ಏನಿಲ್ಲ, ಅವ್ರು ತಂದಿಡಕ್ಕಾಗಲ್ಲ ಪಾಪ. ಇನ್ನೋಸೆಂಟ್ ಆಗಿ ಕ್ವಶನ್ ಕೇಳಿದ್ದಾರೆ. ಇನ್ನೊಬ್ರು ಇವರೇ ಕೇಳಿದ್ರು. ಈಗ ಅವ್ರು ಒಂದು ಸಿನಿಮಾಗೆ ಹೋದ್ರೆ 3 ವರ್ಷ ಅಲ್ಲಿ ಸ್ಟಕ್ ಆಗಿದ್ರು. ನಮ್ಮ ಹತ್ರ ಕತೆ ತೊಗೊಂಡು ಎಲ್ಲಿಂದ ಬರ್ತಾರೆ? ನಾವು ಫಸ್ಟ್ ಹೇಳೋದು ಅದನ್ನ ಮುಗಿಸ್ಕೊಂಡು ಪಾಪ ನೀನು ಅಂದಿರ್ತೀವಿ. ಮುಗೀತಲ್ಲಿಗೆ. ಲೆಟ್ ಅಸ್ ಕ್ಲಿಯರ್ ಒನ್ ಥಿಂಗ್. ಹೂ ಇಸ್ ಪ್ರೇಮ್? ಹೆಸರಿಲ್ದಿರೋ ನಿರ್ದೇಶಕರ, ಅಮೆಚರ, ಅಥವಾ ಏನು ಗೊತ್ತಿಲ್ಲದೆ ಸಿನಿಮಾ ಮಾಡ್ತಾ ಇರೋರ? ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಬಿಸ್ನೆಸ್ ಕಾಂಟ್ರಿಬ್ಯೂಷನ್ ಕೊಟ್ಟಿರೋಂಥ ಒಬ್ಬ ನಿರ್ದೇಶಕರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಥರ ಪ್ರಶ್ನೆಗಳು ಬರಲೇಬಾರ್ದು. ಅವ್ರಿಗೆ ಬೇಡ ಅಂದ್ವ. ಇಟ್ ಈಸ್ ವೆರಿ, ನೀವು ಬೇಕು ಅಂತ ಮಾಡಿದಿರಿ ಅಂತ ನಾನು ಹೇಳ್ತಾ ಇಲ್ಲಮ್ಮ. ಇಟ್ ಈಸ್ ನಾಟ್ ರೆಸ್ಪೆಕ್ಟ್ ಅಟ್ ಆಲ್. ಏನಾಗುತ್ತೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಹೆಸರಾಂತ ನಿರ್ದೇಶಕರುಗಳು ಅಂತ 4 ಜನ ಅಂತ ತೊಗೊಳಕ್ಕೆ ಹೋದರೆ ಅದರಲ್ಲಿ ಒಂದು ಹೆಸರಿದು. ಕರೆಕ್ಟ್. ಆ್ಯಂಡ್ ಟುಡೇ ಈ ವೇದಿಕೆಯಲ್ಲಿ ನಾವು ಸೇರಿರೋದೇ ಇವರಿಗೋಸ್ಕರ ಅಂದಮೇಲೆ ಅವ್ರ ಕತೆ ತೊಗೊಂಡು ಬಂದ್ರೆ ಬರಲ್ಲ. ಆ್ಯಂಡ್ ಇನ್ನೊಂದು, ನಾನು ನನ್ನ ಮೇಲೆ ತುಂಬ ರೆಸ್ಪೆಕ್ಟ್ ಮಾಡ್ಕೋತೀನಿ. ಐ ರೆಸ್ಪೆಕ್ಟ್ ಮೈ ಸೆಲ್ಫ್ ಬಿಯಾಂಡ್ ಎನಿಥಿಂಗ್. ಸೊ ಯಾರೋ ಕತೆ ಬಂದ್ಬಿಟ್ರು ಅಂತ ತಕ್ಷಣ ಹೋಗೋರು ನಾವಲ್ಲ. ಡೇಟ್ ಬೇಕು ಅಂತ ತಕ್ಷಣ ಕೊಡೋರು ನಾವಲ್ಲ. ದೇರ್ ಇಸ್ ಅ ಪ್ರೋಸೆಸ್, ದೇರ್ ಇಸ್ ಅ ಪ್ರೊಸೀಜರ್. ಒಂದು ಕತೆ ಹೇಳಿ, ಕತೆ ಇಷ್ಟ ಆಗಲಿ. ಈಗ ಪ್ರೇಮ್ ಆಗಿರೋದ್ರಿಂದ ನಮ್ಮ ಸಲಿಗೆ ಎಲ್ಲಿ ಬರುತ್ತೆ ಅಂದರೆ, ಪ್ರೇಮ್ ಈ ಕತೆ ಬೇಡ, ಇನ್ನೊಂದು ಮಾಡೋಣ. ಪ್ರೇಮಿಗೆ ಸಲಿಗೆ ಇಲ್ಲ ಅಂದರೆ ಡಾಲಿಗೆ ಇದು ನಂಬ್ರಿ, ನನ್ನ ನಂಬಿ ಬಂದು ಮಾಡಿ. ಈ ಸಲಿಗೆಯಲ್ಲಿ ಅದು ಕಳೆದೋಗುತ್ತೆ ಹೊರತು ಬೇಡ ನಾನು ಮಾಡಲ್ಲ, ಅವೆಲ್ಲ ಬರಲ್ಲ. ವಿ ಆರ್ ನಾಟ್ ಲೈಕ್ ದಟ್. ಸಿ ಹೌ ಮೆನಿ ಫಿಲ್ಮ್ಸ್ ಈಸ್ ಡನ್, ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಈಸ್ ಡನ್. ಸೊ ವಿ ಶುಡ್ ಕೀಪ್ ಆಲ್ ದಟ್ ಇನ್ ಮೈಂಡ್ ನೋ ವೆನ್ ವಿ ಸ್ಪೀಕ್. ಅಂದ್ರೆ ಪರ್ಸನಲಿ ನಿಮ್ಮ ಬಾಂಡಿಂಗ್ ಕೂಡ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಗು ಒಂದಾಗಿಲ್ಲ. ಸೊ ಅದಕ್ಕೆ ಒಂದು ಧ್ರುವ ಸರ್ ಅವರೊಂದು ಎಸ್ ಸರ್. ಸೊ 1 sec, ಸಾರಿ, ಐ ಜಸ್ಟ್ ಕಮ್ ಬ್ಯಾಕ್. ಸರ್, ಸೀನಿಯಾರಿಟಿ ಫಸ್ಟ್ ಸರ್. ಸರ್, ಸರ್ ಏನಾಗಿದೆ ಸರ್, 5.5 months ಮಾಡಿರೋದು ಸರ್. ಇಲ್ಲ ಸರ್, 5.5 months ಮಾಡಿದ್ರು ಸರ್. ಅದದು 3 ವರ್ಷದೊಳಗೆ ಮಾಡಿರೋ 5.5 months ಸರ್. ಅವರು ಕೆಲಸ ಮಾಡೋರೆ, ಏನಾಗ್ಬಿಟ್ಟಿದೆ, ಸೆಟ್ ಹಾಕೋಕ್ಕೆ ಟೈಮ್ ಆಗಿದೆ. ಇನ್ನೊಂದು, ಧ್ರುವ್ ಇಸ್ ಅ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್. ಅವರು ಯಾವ ಸಿನಿಮಾಗೂ ಸ್ವಲ್ಪ ಬಾಡಿ ಬಿಲ್ಡ್ ಮಾಡಿದ್ದಾರೆ, ಸಣ್ಣಗಾಗೋ ತನಕ ಅವರು ಹಿ ಆಲ್ಸೋ ರಿಕ್ವೆಸ್ಟೆಡ್. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ KVN ಪ್ರೊಡ್ಯೂಸರ್ ಯಾವುದ್ರ ಮೇಲೆ ಒತ್ತಡ ಹಾಕದೆ ಮಾಡಿದ್ದಾರೆ. ಫ್ರ್ಯಾಂಕ್ಲಿ ನನಗೆ ಗೊತ್ತಿರೋ ಹಾಗೆ ವೆನ್ ಹಿ ಸ್ಟಾರ್ಟೆಡ್ ದಿಸ್ ಫಿಲ್ಮ್, ದ ಫಸ್ಟ್ ಥಿಂಗ್ ಅವ್ರು ಹೇಳಿದ್ದು ನನಗೆ ಅದೇನೆ, ಇಲ್ಲ ರ್ಯಾಲಿಗೆ ನಾನು ಬ್ರೇಕ್ ಇಲ್ಲ, ನಾನು ಫಸ್ಟ್ ಫುಲ್ ಸ್ಟ್ರೆಚಲ್ಲಿ ಮಾಡ್ತಾಯಿದ್ದೀನಿ ನಾನು. ಹಾಗೆ ಹೇಳಿದ್ರು. ಸಮಯ ಸಂದರ್ಭ ಸರ್, ಏನು ಮಾಡೋಕ್ಕಾಗಲ್ಲ. ಕೇಳಿಸ್ತಾ? ಮಾಡ್ತೀನಿ ಅಂತ ಹೇಳಿ. ಆಯಿತು ಸರ್, ಮಾಡ್ತೀನಿ ಸರ್.